Good evening to everyone. Welcome to our channel. Today day 2. ಆಲ್ರೆಡಿ ಏನು ಮಾಡಿದ್ದೇವಪ್ಪ ಅಂತಂದರೆ ನಿನ್ನೆ ಡೇ 1ದಲ್ಲಿ ಒಂದು ಕಾನ್ಸೆಪ್ಟ್ ಮಾತಾಡಿದ್ದೇವೆ. ಏನಪ್ಪ ಅಂತಂದರೆ 5+√3 is an irrational number ಅಂತ. ಇವತ್ತು ಅದೇ ಚಾಪ್ಟರ್ ಮೇಲೆ ರಿಯಲ್ ನಂಬರ್ ಚಾಪ್ಟರ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಯಾವ ಥರ ಅರೈಸ್ ಆಗ್ಬೋದಪ್ಪ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ನ ಇಲ್ಲಿ ನೋಡಿ. Find the LCM and HCF of the given integers 510 and 92 by prime factorization method. And verify that LCM into HCF is equals to product of those two integers. It is the important concept. It is one of the important concept. LCM into HCF is equals to product of those two integers. ನೀವು ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಅದರಲ್ಲಿ ಕೆಲವೊಂದು MCQ ಕ್ವಶನಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಈ ಕ್ವಶನ್ ಅರೈಸ್ ಆಗಿದೆ. ಯಾವ ಥರ ಅಂತಂದರೆ LCM into HCF ಅಂದರೆ LCM of two numbers A into B is equals to HCF of two numbers A comma B is equals to A into B ಅಂತ ಪ್ರಾಡಕ್ಟ್ ಆಫ್ ದೀಸ್ ಟೂ ನಂಬರ್ಸ್ ಅಂತ. ಓಕೆನಾ? ಈಗ ನೋಡಿ ಈ ಥರ ಕ್ವಶನ್ಸ್ನ ಯಾವ ಥರ ಸಾಲ್ವ್ ಮಾಡೋದು ಅಂತ. ಇಟ್ ಈಸ್ ಅ 3 ಮಾರ್ಕ್ಸ್ ಕ್ವಶನ್. ಇಟ್ ಈಸ್ ವೆರಿ ಈಸಿ ಕಾನ್ಸೆಪ್ಟ್. ಓಕೆ, ಇವಾಗ ಏನು ಮಾಡೋಣ ಅಂತಂದರೆ 510 ಆ್ಯಂಡ್ 92 ಏನು ಮಾಡಬೇಕಪ್ಪ ಅಂತಂದರೆ LCM ಮತ್ತು HCF ಫೈಂಡ್ ಔಟ್ ಮಾಡಿ ಅದನ್ನು ವೆರಿಫೈ ಮಾಡಬೇಕು. ಇವಾಗ 910 ಆ್ಯಂಡ್ 92ದು ಯಾವ ಥರ LCM ಮತ್ತು HCF ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತೀನಿ. ಇವಾಗ 510 92 ಓಕೆ. ಇವಾಗ ನೋಡಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿದ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ ಇದು ಈ ಥರ ಇಲ್ಲಿ ನೋಡಿ ಯೂನಿಟ್ ಪ್ಲೇಸಲ್ಲಿ 0 ಇದೆನಾ ಅಂದರೆ ಯೂನಿಟ್ ಪ್ಲೇಸಲ್ಲಿ ಏನಾದರೂ 0, 2, 4, 6, 8 ಅಂದರೆ ಇವು ಇವನ್ ನಂಬರ್ಸ್ ಬಂದಿದ್ರೆ ಕಂಪಲ್ಸರಿ ಅದು ಏನಾಗುತ್ತಪ್ಪ ಅಂದರೆ ಆ ನಂಬರು 2 ಇಂದ ಕ್ಯಾನ್ಸಲ್ ಆಗುತ್ತೆ ಅಂತ ಮೀನಿಂಗ್. ಇವಾಗ ಫಸ್ಟ್ ಏನು ಮಾಡಿ 2 ಇಂದ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ 2 2s 4, 1 ಉಳಿತೆ 11 ಆಯಿತು ಅಂದರೆ 2 5s 10. ನೆಕ್ಸ್ಟ್ ಇನ್ನೂ 1 ಉಳಿತೆ ಅಂದರೆ 10 ಆಗುತ್ತೆ. ಇಲ್ಲಿ 2 5s 10 ಆಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 5 ಇದೆ ಅಂತಂದರೆ ಅದು ಏನಾಗಲ್ಲ, ಇವಾಗ 2 ಇಂದ ಕ್ಯಾನ್ಸಲ್ ಆಗಲ್ಲ. ಯಾಕಂದರೆ ಇಟ್ ಈಸ್ ಎನ್ ಆಡ್ ನಂಬರ್. ಯೂನಿಟ್ ಪ್ಲೇಸಲ್ಲಿ ಇವನ್ ನಂಬರ್ ಇತ್ತಪ್ಪ ಅಂದ್ರೆ ಅಷ್ಟೇ ಏನಾಗುತ್ತದು 2 ಇಂದ ಕ್ಯಾನ್ಸಲ್ ಆಗುತ್ತೆ. ಇವಾಗ ನೋಡಿ ನೆಕ್ಸ್ಟ್ 3 ಇಂದ ಚೆಕ್ ಮಾಡ್ಕೋಬೇಕು. 3 ಇಂದ ಚೆಕ್ ಮಾಡ್ಕೊಳ್ಳಿ, ಕ್ಯಾನ್ಸಲ್ ಆಗುತ್ತೆ ನೋಡಿ. 3 8s 24. ನೆಕ್ಸ್ಟ್ 1 ಉಳಿಯುತ್ತೆ ಅಂದರೆ 3 5s 15 ಆಗುತ್ತೆ. ನೆಕ್ಸ್ಟ್ 3 ತೊಗೊಳಕ್ಕೆ ಬರುತ್ತಾ ಚೆಕ್ ಮಾಡಿ. 3 2s 6. ನೆಕ್ಸ್ಟ್ 2 25 ಆಗುತ್ತೆ ಅಂದರೆ 3 ಇಂದ ಕ್ಯಾನ್ಸಲ್ ಆಗಲ್ಲ. ಇವಾಗ ಏನು ಮಾಡಿಯಪ್ಪ ಅಂದರೆ ನೆಕ್ಸ್ಟ್ ಪ್ರೈಮ್ ನಂಬರ್ 5 ಆಗುತ್ತೆ. 5 ತಗೊಳ್ಳಿ. 5 1s 5, 3 ಉಳಿತು. 5 7s 35 ಆಗುತ್ತೆ. ಇವಾಗ ಏನು ಮಾಡಿ 17 ಈಸಾನೆ ಪ್ರೈಮ್ ನಂಬರ್. ಡೈರೆಕ್ಟ್ ಏನು ಮಾಡಿಬಿಡಿ ಇವಾಗ 17 1s 17. ಓಕೆ, ನೆಕ್ಸ್ಟ್ ಇವಾಗ 92ದು ಚೆಕ್ ಮಾಡೋಣ. ಕ್ಯಾಲ್ಕುಲೇಟ್ ಮಾಡಿ. 2 4s 8, 2 6s 12. ನೆಕ್ಸ್ಟ್ ಯೂನಿಟ್ ಪ್ಲೇಸಲ್ಲಿ ಮತ್ತೇನಿದೆ ಇವನ್ ನಂಬರ್ ಇದೆ. ಮತ್ತು ಇದೇನಾಗುತ್ತೆ ಕಂಪಲ್ಸರಿ 2 ಇಂದ ಕ್ಯಾನ್ಸಲ್ ಆಗುತ್ತೆ ಅಂತ. 2 2s 4, 2 3s 6. ನೆಕ್ಸ್ಟ್ 23 ಪ್ರೈಮ್ ನಂಬರ್. ಮಿನಿಮಮ್ ಏನಾಗಬೇಕಪ್ಪ ಅಂದ್ರೆ 100 ಮಟ್ಟ ನಿಮಗೆ ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು. ನೆಕ್ಸ್ಟ್ 23 1s 23 ಆಗುತ್ತೆ. ಇವಾಗ ನೋಡಿ ಇದ್ರದ್ದು ಫ್ಯಾಕ್ಟರ್ಸ್ ಬರ್ಕೊಳ್ಳಿ. ಇವಾಗ 510
ಅದ್ರ ಫ್ಯಾಕ್ಟರ್ಸ್ ಏನು ಬರ್ತಾರಪ್ಪ 2 3 5 17 2 3 5 17 ನೆಕ್ಸ್ಟ್ 92 2 2 ಇಂಟು 23 ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಎಚ್ ಸಿ ಎಫ್ ಹೇಳ್ತೀನಿ ಯಾವ ಥರ ಫೈಂಡ್ ಔಟ್ ಮಾಡೋದಪ್ಪ ಅಂತಂದರೆ ಎಸ್ ಸಿ ಎಫ್ ಏನಪ್ಪ ಅಂತಂದರೆ ಈ ಎರಡರಲ್ಲಿ ಏನಾಗಿರ್ಬೇಕಪ್ಪ ಅಂದರೆ ಕಾಮನ್ ಇರಬೇಕು, ಸೇಮ್ ಇರಬೇಕು. ಇಲ್ಲಿ ನೋಡಿ 2 2 ಏನಿದೆ ಕಾಮನ್ ಇದೆನಾ, ಇವಾಗ ಏನಾಗುತ್ತಪ್ಪ ಅಂದರೆ ಇದ್ರೆ ಎಸ್ ಸಿ ಎಫ್ 2 ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಇಲ್ಲಿ 2 ಇದೆ, ಯಾವುದಾದ್ರೂ ಇನ್ನೊಂದು 2 ಇದೆನಾ ಅಲ್ಲಿ ಇಲ್ಲ, ಅದಕ್ಕೆ ಅದು ಬರಲ್ಲ. ನೆಕ್ಸ್ಟ್ 3 ಇದೆ, ಇಲ್ಲಿ ಯಾವುದಾದ್ರೂ 3 ಇದೆನಾ 23 ಇದೆ, ಬಟ್ 3 ಇಲ್ಲಲ್ವಾ, ಇಲ್ಲಿ ಯಾವುದು ನಂಬರ್ ಏನಾಗಲ್ಲ ಬರಲ್ಲ. ಅದೇನಾದರೂ ಎಲ್ ಸಿ ಎಮ್ಮಿಗೆ ಬಂದರೆ ಎಲ್ ಸಿ ಎಮ್ ಈ 2ನ ಯಾಸ್ ಇಟ್ ಈಸ್ ಇಟ್ಕೋಬೇಕು, ಉಳಿಕೆದ ಎಲ್ಲ ನಂಬರ್ಸ್ನ ಏನು ಮಾಡಬೇಕು ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಮಾಡಿ ಇಂಟು 2 ಬಂತಿದು 2, ನೆಕ್ಸ್ಟ್ 3 5 17, ನೆಕ್ಸ್ಟ್ ಏನು ಉಳಿದಿದೆ ರಿಮೈನಿಂಗ್ 2 23. ಓಕೆ, ಇಲ್ಲಿ ನೋಡಿ 2 3s 6, 6 5s 30, 30 32s 60 ಆಗುತ್ತೆ, ಇಂಟು 17 ಇಂಟು 23. ಓಕೆ, ಇವಾಗ ನೋಡಿ 60 ಇಂಟು 17 3s 51 ಆಗುತ್ತೆ, 17 2s 34, 34 ಪ್ಲಸ್ 5 39 ಆಗುತ್ತೆ. ಇವಾಗ ನೋಡಿ ಇದನ್ನ 6 ಟೇಬಲಿಂದ ಮಲ್ಟಿಪ್ಲೈ ಮಾಡಿ. 0 ಆಸ್ ಇಟ್ ಈಸ್ ಇಡಿ, 6 1s 6, 6 9s 54 ಆಗುತ್ತೆ, 6 3s 18, 18 ಪ್ಲಸ್ 5 23 ಆಗುತ್ತೆ. ಇದು ಎಷ್ಟಾಯಿತು 23,460 ಆಯಿತು. ಓಕೆನಾ, ಇವಾಗ ಎಸ್ ಸಿ ಎಫ್ ಎಷ್ಟು ಬಂತು ರೀ ನಮ್ಮದು 2 ಬಂತು, ಎಲ್ ಸಿ ಎಮ್ 23,460 ಆಯಿತು. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಏನು ಹೇಳಿದ್ದಾರೆ ಇವರು ವೆರಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಮಾರ್ಕ್ಸ್ ಸ್ಪ್ಲಿಟ್ ಆಗುತ್ತೆ, ಮಾರ್ಕ್ಸ್ ಈ ಥರ ಡಿವೈಡ್ ಮಾಡಿ ಏನು ಮಾಡಿರ್ತಾನಪ್ಪ ಅಂದ್ರೆ ಸ್ಪ್ಲಿಟ್ ಮಾಡಿರ್ತಾನೆ, ಅಲ್ಲಿ ವೆರಿಫೈ ಮಾಡೋದನ್ನ ನೆನಪಾರ್ಬಾರ್ದು. ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಇವಾಗ ನಾವು ವೆರಿಫೈ ಮಾಡಿ ಎಲ್ ಸಿ ಎಮ್ ಇಂಟು ಎಸ್ ಸಿ ಎಫ್ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ. ದೀಸ್ 2 ನಂಬರ್ಸ್, ಎ ಅಂತಂದ್ರೆ 510, ಬಿ ಅಂತಂದರೆ 92. ಓಕೆ, ಎಲ್ ಸಿ ಎಮ್ ಎಷ್ಟು ಬಂದೈತಿ ನಿಮ್ಮದು 23,460. ಎಸ್ ಸಿ ಎಫ್ ಎಷ್ಟಿದೆ 2 ಇದೆ, ಎ ಅಂತಂದ್ರೆ 1 ನಂಬರ್ ಎಷ್ಟು 510 ಇಂಟು another number is 92. ಮಲ್ಟಿಪ್ಲೈ ಮಾಡಿ 2 0s 0, 2 6s 12, 2 4s 8, 1 9 ಆಗುತ್ತೆ, 2 3s 6, 2 2s 4, 46,920 ಆಯ್ತು ಅಲ್ವಾ. ಇದನ್ನು ಅದೇ ಥರ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಇಲ್ಲಿ ನೋಡಿ 510 ಇಂಟು 92. ಜಾಸ್ತಿ ಬಿಗ್ಗರ್ ನಂಬರ್ ಅನಿಸಿದ್ರೆ ನೀವು ಈ ಥರ ಮಾಡಿ, ಅದೇ ಸ್ಪೀಡ್ ಮಾಡಿ. 2 0s 0, 2 1s 2, 2 5s 10. ಓಕೆ, ನೆಕ್ಸ್ಟ್ 9 0s 0, 9 1s 9, 9 5s 45. ಆ್ಯಡ್ ಮಾಡಿ 0 2 9 6 4, 46,920. ಸೇಮ್ ಗೊತ್ತಲ್ವಾ 46,920 ಎರಡು ಈಕ್ವಲ್ ಇದಾವಲ್ವಾ. ಫೈನಲ್ ಆಗಿ ಈ ಥರ ಏನಾದರೂ ಈಕ್ವಲ್ ಬಂತಂದರೆ ನಮ್ಮದು ಬಿಡಿಸಿರೋಂಥ ಕ್ಯಾಲ್ಕುಲೇಟ್ ಮಾಡಿರೋದೆಲ್ಲ ಏನಿದೆಯಪ್ಪ ಅಂತಂದ್ರೆ ಕರೆಕ್ಟ್ ಇದೆ ಅಂತ ಮೇಲೆ. ಓಕೆ, ಇದೇ ಥರ ಮಾಡಲ್ 1, ಮಾಡಲ್ 2, ಮಾಡಲ್ 3 ಮತ್ತು ಮಾಡಲ್ 4 ಕ್ವಶನ್ ಪೇಪರಲ್ಲಿ ಈ ಥರ ಕ್ವಶನ್ಸ್ ಅರೈಸ್ ಆಗಿದೆ ಕೆಲವೊಂದು ಕಡೆ. ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡಿ ಫಿಕ್ಸ್ ಏನಪ್ಪ ಅಂತಂದರೆ ಈ ಮೆಥಡ್ ಇದ್ರ ಮೇಲಾದರೂ ಒಂದು ಕ್ವಶನ್ ಬರುತ್ತೆ 3 ಮಾರ್ಕ್ಸಿಗೆ, ಇಲ್ಲ ಅಂತಂದರೆ ಇನ್ನೊಂದು
ಇದರಲ್ಲಿ ಇಂಪಾರ್ಟೆಂಟ್ √2 ಆರ್ √3 ಆರ್ √5 ಈಸ್ ಅನ್ ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡಕ್ಕೆ ಹೇಳ್ತಾರೆ. ಇದರಲ್ಲಾದರೂ 3 ಮಾರ್ಕ್ಸಿನ ಕ್ವಶನ್ನ ಇಲ್ಲಾದರೂ ಅರೇಂಜ್ ಆಗುತ್ತೆ ಅಥವಾ ಇಲ್ಲಾದರೂ ಅರೇಂಜ್ ಆಗುತ್ತೆ. ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡಿ. ಮತ್ತೆ ನಾಳೆ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.